ಹಾಯ್ ಮಚ್ಚಿ, ಡೇ 10 ಆಫ್ 100 ಬಾಡಿ ಟ್ರಾನ್ಸ್ಫಾರ್ಮೇಷನ್. ವೆಲ್ಕಮ್ ಟು ಕ್ಯಾಲಿಸ್ಟಿಕ್ಸ್ ಫಾರ್ ಡೇ. ಇವತ್ತು ನಮ್ಮ ಬೆಳಗ್ಗೆ ನಮ್ಮ ರಾಮ ಸಿಕ್ಕಿದ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕೆರೆದ್ಬಿಟ್ಟು ಅವ್ನು ಸರಿಯಾಗಿ ಮಸಾಜ್ ತೊಗೊಂಡಾದ್ಮೇಲೆ ನಾನು ಮನೆಗೆ ಬಂದು ವರ್ಕೌಟ್ ಶುರು ಹಚ್ಕೊಂಡೆ. ಇವತ್ತು 100 ಸಿಟಪ್ಸ್, 100 ಸ್ಕ್ವಾಟ್ಸ್, 100 ಪುಷಪ್ಸ್ ಹೊಡೆದು ಆಮೇಲೆ 10 ಕಿಲೋಮೀಟ್ರ್ ರನ್ನಿಗೆ ಹೋಗೋಣ ಅಂತ ಹೋದೆ. ಇದೇಂತಕ್ಕಂತಂದರೆ ನೀವು ಸೈತಾಮ ಅಂತ ಒಂದು ಆ್ಯನಿಮೆ ಬರುತ್ತೆ, ಸೈತಾಮ ಅಂತ ಇದ್ದೀನಿ, ಒನ್ ಪಂಚ್ ಮ್ಯಾನ್ ಅಂತ ಒಂದು ಆ್ಯನಿಮೆ ಬರುತ್ತೆ. ಆ ಮೋಟಿವೇಶನಿಂದ ಮಾಡಿದೆ. ಇನ್ಮೇಲೆ ಡೈಲಿ ವರ್ಕೌಟೇ ಇರುತ್ತೆ ನಂದು. ಆಮೇಲೆ ಓಡೋಣ ಅಂತ ಬರುವಾಗ ಯಾರೋ ಗೊತ್ತಿರೋರು ನೋಡಿತಾರೆ ಇತ್ತು. ನೋಡುವಾಗ ಅದು ಯಾರೂ ಅಲ್ಲ, ಅದು ಎರಡು ಎಮ್ಮೆ ಅಂತ ಗೊತ್ತಾಗ ಸುಮ್ಮನೆ ಹೊಂಟೋದೆ ನಾನು. ಆಮೇಲೆ ರನ್ನಿಂಗ್ ಮಾಡ್ತಾನೆ ಯೂನಿವರ್ಸಿಟಿ ಗೇಟ್ವರೆಗೂ ಬಂದುಬಿಟ್ಟೆ. 10 ಕಿಲೋಮೀಟ್ರ್ ಓಡಿದ್ರೆ 7 ಕಿಲೋಮೀಟ್ರ್ ಅಂತ ತೋರಿಸ್ಬಿಟ್ಟು ತಿರ್ಗಾ ಏಮಾರಿಸ್ಬಿಡ್ತು. ಆಯಿತು ಅಂತ ಅಂದ್ಬಿಟ್ಟು 3 ಗಂಟೆಗೆ ಬಂದುಬಿಟ್ಟು ನಾನು ಇವತ್ತು ಎಲ್ಸಿಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ಕಿಲ್ ಟ್ರೈನಿಂಗು. ಯಾಕೆ 3 ಗಂಟೆ ಅಂತಂದರೆ ಕಾಲೇಜ್ ವಿಷಯ ಒಂದು ಸ್ವಲ್ಪ ಆಚೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯಿತು. ಅದಾದಮೇಲೆ ಇವತ್ತು PR ಸೆಷನ್ ಇತ್ತು. ನಿಮ್ಮಿಂದ ಮ್ಯಾಕ್ಸಿಮಮ್ ವೆಯ್ಟ್ಸ್ ಹಾಕ್ಕೊಂಡು ಎಷ್ಟು ಪುಲ್ಲಪ್ ಎಷ್ಟು ಡಿಪ್ಸ್ ಹೊಡಿಯೋದನ್ನು ನೋಡೋಣ ಅಂತಂದರು. ಆಯಿತು ಅಂತ ಅಂದ್ಕೊಂಡು ನಾನು 35 kgs ಹಾಕ್ಕೊಂಡು ಪುಲ್ಲಪ್ 7 ಟ್ರಿಪ್ ಹೊಡಿಯೋಕ್ಕಾಯ್ತು ನನ್ನಿಂದ. ಆಮೇಲೆ ಡಿಪ್ಸ್ ಕಡೆಯೇ ಚೆನ್ನಾಗಿದ್ದಿದ್ದು ಇವತ್ತು. ಡಿಪ್ಸ್ ಕಡೆಯಿಂದ 40-45ವರೆಗೂ ಹೋಗ್ಬೋದಿತ್ತು. ಬಟ್ ನಾನು 40 ಎಂಡ್ ಮಾಡಿಕೊಂಡೆ, ಯಾಕಂದ್ರೆ ಜಾಸ್ತಿ ರಿಸ್ಕ್ ಬೇಡ, ಬೆಳಗ್ಗೆ ಹೆವಿ ವರ್ಕೌಟ್ ಆಗೋಯ್ತು ಅಂತ ಅಂದ್ಬಿಟ್ಟು 40 kgsಲ್ಲಿ 2 ಟ್ರಿಪ್ ಮಾಡಿಬಿಟ್ಟು ಸುಮ್ಮನೆ ಅದೇ ಅಷ್ಟೇ. ಇವತ್ತು ನನ್ನ ಇಡೀ ದಿನ ಪ್ರಯಾಣ ಇದೆ. ಹೋಗಲಿ, ನಾಳೆ ಸಿಗೋಣ, ಬಾಯ್.